Namaste, Vanakkam, Namaskara, darlings. I am ready with another part. Hey darlings, I am back. I never dropped down your excitements. I'll try my level best to do my journey. ಏನಿದು ಈ ನನ್ನ ಮಗ ಹೆಂಗ್ ತಳ್ತಿದ್ದಾನೆ ಅನ್ಕೊಂಬೇಡಿ. ಗಂಗಾ ನದಿಯಲ್ಲಿ ನೀವು ದೀಪ ಹಚ್ಚಿ ನಿಮ್ ವಿಷ್ನ ಬೇಡ್ಕೊಂಡ್ರೆ ಈಡೇರುತ್ತಂತೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಎಲ್ಲರೂ ಚೆನ್ನಾಗಿ ನೋಡ್ಕೋದವ್ರೆ ಅಂತ ಬೇಡ್ಕೊಂಡಿದ್ದೀನಿ. உங்களுக்கு நிறைய டைம் வேஸ்ட் பண்ண மாட்டேன். Let's go to the point. Hey darlings, this is only for your general knowledge purpose. In India we have 12 Jyotirlings. In Gujarat we have Somnath and Nageshwara, and in Madhya Pradesh we have Mahakaleshwara, Omkareshwara. In Andhra Pradesh we have Mallikarjuna, and in Maharashtra we have Krishneshwar, Bhimashankar, Triambakeshwar, Vajinath, and Kedarnath in Uttarakhand, Rameshwaram in Tamil Nadu, and the 12th one is Kashi Vishwanath, which is in UP, Uttar Pradesh. ಅಬ್ಬಬ್ಬಾ, ಪರವಾಗಿಲ್ಲ ಕಣ್ರಿ, ಕುತ್ಕೊಂಡಿದ್ದ ಜಾಗದಲ್ಲಿ 12 ಜ್ಯೋತಿರ್ಲಿಂಗ ನೋಡ್ಬಿಟ್ರಲ್ಲ, ಸಬ್ಬಾಷ್. ನಾನು ನಿಮ್ಗೆ ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ 12 ಜ್ಯೋತಿರ್ಲಿಂಗದಲ್ಲಿ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಕೂಡ ಒಂದು. Okay darlings, வாங்க இப்ப போலாம். ಕಾಶಿ. What can I say? Heavenly place where I feel alive. Let's go on a trip together to a place where death is celebrated. Varanasi. Om Namo Hiranyabahave Hiranyavarnaya Hiranyarupaya Hiranyapataye Ambika Pataye Uma Pataye Pashupataye Namo Namaha. अंबिका पतय उमा पतय पशुपतये नमो नमः. Let's see the history now. ಕಾಶಿ ವಿಶ್ವನಾಥ ದೇವಾಲಯವು ಶಿವನ ಸ್ವತ್ತು. ಆ ದೇವಾಲಯವು ಎಷ್ಟೋ ಬಾರಿ ನಾಶಲ್ಪಡಲಾಗಿತ್ತು. 1194ರಲ್ಲಿ ಸುಲ್ತಾನ್ ಕುತುಬುದ್ದೀನ್ ಐಬಕ್ ಹಾಗೂ 1444ರಲ್ಲಿ ಜನಪುರ ಸುಲ್ತಾನನು ಹಾಗೂ 1585ರ ಅಕ್ಬರ್ನ ಶಾಸನದಲ್ಲಿ ತೊಡರ್ಮಾಲನ್ನು ಮತ್ತೆ ಕೊನೆಗೆ 1669ರಲ್ಲಿ ಔರಂಗಜೇಬನಿಂದ ದೇವಾಲಯವು ನಾಶಪಡಲಾಗಿತ್ತು. 1 ಶತಮಾನದ ನಂತರ ರಾಣಿ ಅಹ್ಲಿಬಾಯಿ ಔಲಕ್ಕರ್ 1780ರಲ್ಲಿ ಪುನರ್ನಿರ್ಮಾಣ ಮಾಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಅಭಿವೃದ್ಧಿಗೊಳಿಸಿ ರಾಣಿ ಅಹ್ಲಿಬಾಯಿ ಹೋಲಕರ್ ಅವರ ಕನಸನ್ನು ಈಡೇರಿಸಿದ್ದಾರೆ. Welcome to Kashi. Hey darlings, we have 7 gates. In that 4 gates are inside and 3 gates are outside. These are some gates which I have captured in Kashi Vishwanath temple. This is the another entrance. And one more from the inside. நீங்க ஒரு பக்கத்துல இருந்து இன்னொரு பக்கத்துல குளிக்க போனா மீன் from one bank to another you will be charged around something 50 rupees. உங்களுக்கு personal boats வேணும்னா it costs around something 700. Ganga is one of the sacred river. ನಾವು ಒಂದು ಬಾರಿ ಗಂಗಾ ನದಿಯಲ್ಲಿ ಮುಳುಗಿ ಎದ್ರೆ ಸಾಕು, ಪಾಪ ಎಲ್ಲ ತೊಳ್ಕೊಂಡು ಹೋಗುತ್ತೆ ಅಂತ ನಮ್ಮ ಹಿರಿಯರ ಅನುಭವದ ಮಾತು. This is also well known for the spiritual bath. One has to experience this feel for his lifetime.
ಬನ್ನಿ ಡಾರ್ಲಿಂಗ್ಸ್, ಈಗ ನಾವು ಗಂಗಾ ನದಿಯ ಒಂದು ಹಿನ್ನೆಲೆ ಕಥೆಯನ್ನು ನೋಡೋಣ. ಗಂಗಾ ನದಿಯು ಆಳವಾದ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಭಾರತದ ಅತಿ ದೊಡ್ಡ ನದಿಯಾಗಿದೆ. ಇದನ್ನು ಜಾಹ್ನವಿ, ಗಂಗೆ, ಸುಬ್ರ, ಸಪ್ತೇಶ್ವರಿ, ನಿಖಿತಾ, ಭಾಗೀರಥಿ, ಅಲಕಾನಂದ ಮತ್ತು ವಿಷ್ಣುಪದಿ ಸೇರಿದಂತೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಗಂಗಾ ನದಿಯು ಎಲ್ಲಾ ರೀತಿಯಿಂದಲೂ ನಿಜವಾದ ತಾಯಿ. ನೌ ದ ಆಕ್ಚುಯಲ್ ಸ್ಟೋರಿ ಬಿಗಿನ್ಸ್. ಭಗೀರಥನು ಇಕ್ಷ್ವಾಕು ರಾಜವಂಶದ ಪೌರಾಣಿಕ ರಾಜ. ಋಷಿ ಕಪಿಲನಿಂದ ಶಾಪಗ್ರಸ್ತನಾದ ಭಗೀರಥನ ಪೂರ್ವಜರಿಗೆ ಕೇವಲ ಗಂಗಾ ತಾಯಿಯಿಂದ ಮಾತ್ರ ಕೋಪವನ್ನು ತಣಿಸಲು ಸಾಧ್ಯ. ಆ ಕಾರಣಕ್ಕಾಗಿ ಗಂಗಾ ನದಿಯನ್ನು ಸ್ವರ್ಗದಿಂದ ಭೂಮಿಗೆ ತಂದನು. ಎಷ್ಟೋ ವರ್ಷಗಳ ಮಹಾ ತಪಸ್ಸಿನ ನಂತರ ಗಂಗಾ ನದಿಯು ಭೂಮಿಯ ಮೇಲೆ ಇಳಿದು ಬಂದಿತ್ತು ಮತ್ತು ಶಿವನು ಅವಳ ಹರಿವನ್ನು ಚಾನಲ್ ಮಾಡಲು ಒಪ್ಪಿಕೊಂಡನು. ಆದ್ದರಿಂದ ಗಂಗಾ ನದಿಯು ಶಿವನ ಮುಡಿಯಿಂದ ಹರಿಯಿತು, ಅಂದರೆ ಜಡೆಯಿಂದ ಹರಿಯಿತು. ಪವಿತ್ರ ನದಿಯು ಉಗಮವಾದ ಸ್ಥಳವನ್ನು ಪ್ರಸ್ತುತ ಕಾಲದಲ್ಲಿ ಗಂಗೋತ್ರಿ ಎಂದು ಕರೆಯಲಾಗುತ್ತದೆ. ಹರಿಯುತ್ತಿರುವಾಗ ಗಂಗೆಯು ಜನ್ನ ಋಷಿಯ ಆಶ್ರಮವನ್ನು ಕೆಡವುತ್ತಾಳೆ. ಅವಳು ಕೋಪಗೊಂಡಳು ಮತ್ತು ಅವಳ ಚಲನೆಯನ್ನು ನಿಲ್ಲಿಸುತ್ತಾಳೆ. ಭಗೀರಥನ ಮನವಿಯ ಮೇರೆಗೆ ಋಷಿಯು ಅವಳನ್ನು ಮುಕ್ತಗೊಳಿಸಿದನು. ಆದ್ದರಿಂದ ಗಂಗೆಯನ್ನು ಜಾಹ್ನವಿ ಎಂದು ಕರೆಯುತ್ತಾರೆ. ನಂತರ ಗಂಗೆಯು ಋಷಿ ಕಪಿಲನ ಆಶ್ರಮವನ್ನು ತಲುಪಿತು. ಅಲ್ಲಿ ಭಗೀರಥನ ಪೂರ್ವಜನರು ಸುಟ್ಟು ಬೂದಿ ಮಾಡಲಾಯಿತು ಮತ್ತು ಶಾಂತಿಯಿಂದ ವಿಶ್ರಮಿಸಲಾಯಿತು. ದೆನ್ ದಿಸ್ ಇಸ್ ಮ್ಯಾಂಡೇಟರಿ ಒನ್. ನೀವು ಕಾಶಿಗೆ ಬಂದ್ಮೇಲೆ ಇದನ್ನ ಮಾಡಲೇಬೇಕು. ನೀವು ಎಷ್ಟೋ ಕಡೆ ಇದು ನಿಮಗೆ ಫ್ರೀ ಆಗಿ ಆಗ್ತಿರ್ತಾರೆ. ಇವ ಏನ್ ಮಾಡ್ತಿದ್ದೀರಾ ಅನ್ಕೊಂತಿದ್ದೀರಾ? ಅಲ್ಲಿ ಬಿದ್ದಿರೋ ಕಾಸನ ಆಯ್ತವನೆ. ಓ ಭಯ್ಯ, ಮತ್ತೆ ಡಾರ್ಲಿಂಗ್ಸ್, ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಫ್ರೀ ಫುಡ್ ಅಂತ ಮೆನ್ಷನ್ ಮಾಡಿದ್ದೆ. ಇವಾಗ ಅದ್ರ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಇವಾಗ ನಿಮ್ಗೆ ಇಲ್ಲಿ ಹ್ಯಾಂಡ್ಲೂಮ್ ಹೌಸ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಆಪೋಸಿಟ್ ನಿಮ್ಗೆ ಈ ಲೊಕೇಶನ್ ಸಿಗುತ್ತೆ. ಇಲ್ಲಿಂದ ನಿಮ್ಗೆ ಈ ಪೇಂಟಿಂಗ್ ಸಿಗುತ್ತೆ. ನೀವು ಅಲ್ಲಿ ಕಾಶಿ ಅನ್ನಪೂರ್ಣ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನಿಮ್ಗೆ. ಅಲ್ಲಿ ನೋಡಿ, ಇಲ್ಲೇ ನಿಮ್ಗೆ ಫ್ರೀ ಫುಡ್ ಸಿಗೋದು. ಅನ್ನದಾನ ಯೂನಿಟ್ ನಿಮ್ಗೆ 2 ಕಡೆ ಸಿಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಭೋಜನ ಮಟ್ಟು ಮಿಸ್ చేసుకోదండి, ಅಂದ್ರೂ ಟೇಸ್ಟ್ ಅಂಡ್ ಐಡ್ వచ్చి. ನೀವು ಲಾಸ್ಟ್ ವಿಡಿಯೋದಲ್ಲಿ ಚೋರ್ 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 ಅಂತ ಕಿಚ್ಕೊಂಡಿರೋದು ನೋಡ್ಬೋದು. ಆದ್ರೆ ಅದು ಚೋರ್ ಅಲ್ಲ. ನೀವೇ ನೋಡಿ ಬನ್ನಿ. ಈ ವೈನ್ದು ಮಾರ್ಕೆಟಿಂಗ್ ಕೇಳ್ತೀಯ ಗುರು, ನಾನೇ 1 ನಿಮಿಷ ಬೆಚ್ಚ ಬಿದ್ದೋದೆ ಅನ್ಕೋ. ಇಲ್ಲಿ ನಿಮ್ಗೆ ಬಟ್ಟೆಗಳು 50 ರೂಪಾಯಿಗೆ 4 ಜೊತೆ ಸಿಕ್ತಿತ್ತು. ದಟ್ ಲೇಡಿ ಬಿ ಲೈಕ್, ಮಾದೇಶ ನೀನಾ? ಅಯ್ಯೋ ದಿರ್ವಿದಿಯೇ. ಮತ್ತೆ ಡಾರ್ಲಿಂಗ್ಸ್, ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ರೂಮ್ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ನೋಡಿ ಬನ್ನಿ. ನೀವು ಮುಂಚಿತವಾಗಲೇ ಆನ್ಲೈನ್ ಅಲ್ಲಿ ನಾಟುಕೋಟೆ ನಗರ ಛತ್ರಂ ವೆಬ್ಸೈಟ್ ನ ವಿಸಿಟ್ ಮಾಡಿ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. உங்களுக்கு room cost வந்து last videoல mention பண்ணிருக்கேன். For an all it costs around 200 and for rooms it costs 300 and the rooms are provided with proper washrooms and even the hot water. Darlings, ಏನಿದು ಲೈನ್ ಆಗಿ ನಿಂತಿದ್ದಾರೆ ಅಂತ ನೋಡ್ತಿದ್ದೀರಾ? ಇದು ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೋಗೋ ದಾರಿ. ಬೆಳಗ್ಗೆ 4 ಗಂಟೆಯಿಂದನೇ ಕಾಯ್ತಾ ಇರ್ತಾರೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಡಾರ್ಲಿಂಗ್ಸ್. ದೇಖೇಗೆ ಹಮ್ ನೆಕ್ಸ್ಟ್ ವಿಡಿಯೋ ಪೇ. ಅಲ್ಲಿವರೆಗೂ ನಿಮ್ಮನ್ನ ಮಿಸ್ ಮಾಡ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಆರಾಮಾಗಿ ಡಿಸ್ಲೈಕ್ ಬಟನ್ ಒತ್ತಿ. ದೇರ್ ಇಸ್ ಅನ್ ಸರ್ಪ್ರೈಸ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ನನ್ನ ಫಸ್ಟ್ ಎಪಿಸೋಡ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಮಿಸ್ ಯು ಡಾರ್ಲಿಂಗ್ಸ್, ಟೇಕ್ ಕೇರ್, ಬಾಯ್.